ಮೊದಲನೇ ಬಾರಿ ಮಾಡಿ, ಎರಡನೇ ಬಾರಿ ಮತ್ತು ಮೂರನೇ ಬಾರಿ ಕೂಡ ಭಾಳಷ್ಟು ಕಡೆ ಮಾಡಿದ್ದಾರೆ. ಆದರೆ ಇಡೀ ರಾಯಚೂರು ಜಿಲ್ಲೆಯಲ್ಲಿ ನಾವು ನೋಡ್ತಕ್ಕಂಥ ಈ ಬಾರಿ ಸುಮಾರು 2,73,000 ಹೆಕ್ಟೇರ್ ಬಿತ್ತನೆ ಆಗಿದೆ. ಯಾವಾಗಲೂ ಕೂಡ 5-5.5 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗ್ತದೆ. ಆದರೆ ಈ ಬಾರಿ ಮಳೆಯ ಒಂದು ಅಭಾವದಿಂದ ಸುಮಾರು ಕಡಿಮೆಯಾಗಿ ಒಂದು 50% ಆಗಿದೆ. ಅದರಲ್ಲಿ ಮ್ಯಾಕ್ಸಿಮಮ್ ನಾವು ನೋಡ್ತಾ ಇದ್ದೀವಿ ಇಡೀ ಜಿಲ್ಲೆಯಲ್ಲಂದರೆ 1,70,000 ಹತ್ತಿನೇ ಬಿತ್ತನೆ ಮಾಡಿದ್ದಾರೆ. 70,000 ಸುಮಾರು ತೊಗರಿ ಮಾಡಿದ್ದಾರೆ. ಮತ್ತು ಮಿಕ್ಕಿದೆಲ್ಲ ಮಾಡುವಾಗ ಎಲ್ಲ ಕಡೆ ನಾವು ಭೇಟಿ ಆಗ್ತಾ ಇದ್ದೀವಿ. ನಾವು ನಮ್ಮ ಸರ್ಕಾರ, ಈ ಒಂದು ಸರ್ಕಾರ ಇರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಂತರ ದೇವದುರ್ಗಲ್ಲಿ ಸುಮಾರು ಒಂದು 2-3 ಕಡೆ ನಾವು ಹೋಗಿ ಜನಪ್ರತಿನಿಧಿಯವರ ಜೊತೆ ನಾವು ಹೋಗಿ ಅಲ್ಲಿ ಇರ್ತಕ್ಕಂಥ ಜನರ ಮಧ್ಯೆ ಹೋಗಿ ಏನೇನು ತೊಂದರೆ ಆಗಿದೆ ಅಂತ ನಾವು ಆಲಿಸಿದ್ದೀವಿ. ಇವಾಗ ನಮ್ಮ ಸರ್ಕಾರ ನೇರವಾಗಿ ರೈತರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ನಮ್ಮ ಸರ್ಕಾರ, ಬಡವರ ಜೊತೆ ನಾವು ಇದ್ದೀವಿ, ಅವರ ಸಂಕಷ್ಟದಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತ ಒಂದು ರೀತಿಯಿಂದ ನಾವು ಹೋಗ್ತಾ ಇದ್ದೀವಿ. ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ಏನು ಶನಿವಾರ ಮೈಸೂರಲ್ಲಿ ನಡೆದಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಏನು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಭಾಗಿಯಾಗಿದ್ದರು, ಅದರಲ್ಲೂ ಕೂಡ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಹೆಚ್ಚಿನ ಒಂದು ಅನುದಾನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದಿಂದ ಬರಬೇಕು ಅಂತ, ಕೇಂದ್ರ ಸರ್ಕಾರದಿಂದ ಬರಬೇಕು ಅಂತಲೂ ಕೂಡ ಒಂದು ಮನವಿಯವರು ಮಾಡಿದ್ದಾರೆ. ಮತ್ತು ಯಾವಾಗಲೂ ನಮ್ಮ ಸರ್ಕಾರ ಜನರ ಪರವಾಗಿ ಇರ್ತಕ್ಕಂಥ ಸರ್ಕಾರ, ರೈತರ ಪರವಾಗಿ ಇರ್ತಕ್ಕಂಥ ಸರ್ಕಾರ. 2023ರಲ್ಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಬರಗಾಲ ಒಂದು ಪರಿಸ್ಥಿತಿ ಇತ್ತು. ಸುಮಾರು 236 ತಾಲೂಕುಗಳಲ್ಲಿ 211 ತಾಲೂಕುಗಳು ಒಂದು ಬರಗಾಲ ಪೀಡಿತ ಅಂತ ಘೋಷಣೆ ಕೂಡ ಮಾಡಿ ಅವರ ಒಂದು ನೆರವಿಗೆ ನಾವು ಬಂದಿದ್ದೀವಿ. ಹಿಂದೆ ಇರ್ತಕ್ಕಂಥ 2013ರಿಂದ 2018 ಕೂಡ ಎಂತಹ ಒಂದು ಸಂದರ್ಭದಲ್ಲಿ ಆನೇಕಲ್ ಮಳೆ ಆಗಿರಬಹುದು, ಬೇರೆ ಬೇರೆ ರೀತಿಯಿಂದ ನಮ್ಮ ರೈತರು ಸಂಕಷ್ಟದಲ್ಲಿದ್ದರೂ ಕೂಡ ನಮ್ಮ ಸರ್ಕಾರ ಅವ್ರ ಜೊತೆ ಇದ್ದಾರೆ. ಮತ್ತು ಈ ಬಾರಿಯೂ ಕೂಡ ನಾವು ಎಲ್ಲ ಕಡೆ ಹೋಗಿ ಒಂದು ಸಂಪೂರ್ಣವಾದ ಎಲ್ಲ ತಾಲೂಕುಗಳಿಗೆ ಇವತ್ತು ಮತ್ತು ನಾಳೆ ಭೇಟಿಯಾದ ನಂತರ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗನ್ನು ಮಾಡಿ ಸರಿಯಾದ ರೀತಿಯಿಂದ ಏನೇನು ಅವಶ್ಯಕತೆ ಇದೆ, ಅದು ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಗೊಳೆ ಇರ್ತಕ್ಕಂಥ ಒಂದು ಸಮಸ್ಯೆ ಇರ್ಬೋದು, ಈ ಒಂದು ಬೆಳೆ ಪರಿಹಾರಕ್ಕೆ ಸಮಸ್ಯೆ ಇರ್ಬೋದು, ಮತ್ತು ಇನ್ಶೂರೆನ್ಸ್ಗೋಸ್ಕರ ಎಷ್ಟೊಂದು ಜನ ಇದು ಮಾಡಿದ್ದಾರೆ, ಬೇರೆ ಬೇರೆ ರೀತಿಯಿಂದ. ಮತ್ತು ಈ ಒಂದು ನಮ್ಮ ತುಂಗಭದ್ರಾ ಜಲಾಶಯದಿಂದ ಏನೇನು ಎಷ್ಟೆಷ್ಟು ನೀರು ಬಿಡುಗಡೆ ಮಾಡಬೇಕಾಗಿದೆ, ಅದಕ್ಕೆಲ್ಲ ಬಗ್ಗೆ ಒಂದು ಸರಿಯಾದ ರೀತಿಯಿಂದ ಒಂದು ಮೀಟಿಂಗನ್ನು ಮಾಡಿ, ಸಮಾಲೋಚನೆಯನ್ನು ಮಾಡಿ ಒಂದು ವರದಿಯನ್ನು ನಾವು ಕೊಡ್ತೀವಿ.